ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಜೋಸ್ತಾನಲ್ಲಿ ಮಾಡುವಂತಹ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಆದರೆ ಇದು ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಓಕೆನಾ? ಇದಕ್ಕೆ ಏನೇನು ಬೇಕು ಐಟಮ್ ಅನ್ನೋದನ್ನು ನೋಡ್ಕೊಬರೋದ ಬನ್ನಿ ಫ್ರೆಂಡ್ಸ್. ಜೋಸ್ತಾನದಲ್ಲಿ ಮಾಡುವಂತಹ ಟೊಮೊಟೊ ಬಾತಿಗೆ ಏನೇನು ಬೇಕು ಅನ್ನೋದು ನೋಡೋಣ. ಟೊಮೊಟೊ ಒಂದು 5-6 ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಅರ್ಧ ಗೆಂಡೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 1-2 ಗೆಂಡೆ ಸಣ್ಣ ಸಣ್ಣದು. ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕಾಯಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ. ನಾನು ಬರೀ ಇಷ್ಟೇ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಬರೀ 1 ಪಾವು ಅಕ್ಕಿಗೆ. ಓಕೆನಾ? ಇನ್ನು ಉರಿಯೋದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಬಟಾಣಿ, ಪಲಾವ್ ಎಲೆ ಇದಿಷ್ಟು ಉರಿಯೋದಕ್ಕೆ. ಇದನ್ನು ಈಗ ನಾವು ರುಬ್ಕೊಳ್ಳೋಣ ಫ್ರೆಂಡ್ಸ್. ನಾನು ನಿಮಗೆ ಹೇಳಿದೆ 1 ಪಾವು ಅಕ್ಕಿ ಅಂತ. ನೋಡಿ, 1 ಪಾವು ಅಕ್ಕಿ ಹಾಕ್ಕೊಂಡಿದ್ದೀನಿ. ಬಟ್ ಅಂದರೆ ಇದು 1 ಪಾವು ಅಕ್ಕಿಗೆ ನಾನು ಒಂದು ಚೊಂಬು ಅಳತೆ ತೊಗೊಂಡಿದ್ದೀನಿ. ಆ ಚೊಂಬು ತೋರಿಸ್ತೀನಿ ನಾನು. ಕೆಲವರು ಪಾವು ಇಟ್ಕೊಂಡಿರಲ್ಲ, ಅವರು ಲೋಟದಲ್ಲಿ ಬೇಕಾದ್ರೆ ಹಾಕೋಬೋದು. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕೋಬೋದು. ಓಕೆನಾ ಫ್ರೆಂಡ್ಸ್? ನಾನು ಎಣ್ಣೆ ಹಾಕಿ ಗ್ಯಾಸ್ ಹಚ್ಚಿದ್ದೀನಿ. ಆಲ್ಮೋಸ್ಟು ಕಾದಿದೆ ಎಣ್ಣೆ. ಈಗ ನಾನು ಇದಕ್ಕೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಈರುಳ್ಳಿ ಜೊತೆ ನಾನು ಹಳ್ಳುಪ್ಪು ಹಾಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ನಾನು ಟೊಮೊಟೊ ಹಾಕೋತಾ ಇದ್ದೀನಿ. ಯಾಕೆ ಬರೀ ಎಡೆ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ರುಬ್ಬಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಹುಳಿಯಾಗಿ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ನಾನು ಬಟಾಣಿ ಹಾಕೋತಾ ಇದ್ದೀನಿ. ಬಟಾಣಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೆಂಡ್, ಇವಾಗ ಎಲ್ಲ ಫ್ರೈ ಆಗಿದೆ ಇದು. ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್. ಎಲ್ಲ ಎಣ್ಣೆ ಎಲ್ಲ ಬಿಡಬೇಕು ಇದು ಸೈಡಲ್ಲಿ. ಚೆನ್ನಾಗಿ ಇದೊಂದು ಸ್ವಲ್ಪ ಫ್ರೈ ಆಗಲಿ. ಎಣ್ಣೆ ಬಿಟ್ಟ ಮೇಲೆ ಆಮೇಲೆ ಅಳತೆಗೆ ತಕ್ಕಂಥದ್ದು ಒಂದು ಚೊಂಬನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಚೊಂಬಲ್ಲಿ ನಾನು ನೀರು ಹಾಕ್ಕೊತಾ ಇದ್ದೀನಿ. ಓಕೆನಾ ಫ್ರೆಂಡ್? ನೋಡಿ, ಎಲ್ಲ ಎಣ್ಣೆ ಬಿಟ್ಟಿದೆ ಖಾರ. ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಚೊಂಬು ಹೇಳಿದ್ನಲ್ಲ, ಆ ಚೊಂಬು ಇದೊಂದು ಚೊಂಬಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ರೆಡ್ ಕಲರ್ ಆಗಿದೆ. ಇದಕ್ಕೆ ನಾನು ಉಪ್ಪು ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ಮಾಡಿ ನೋಡಿ, ಆಮೇಲೆ ಅಕ್ಕಿ ಹಾಕಬೇಕು ಫ್ರೆಂಡ್ಸ್. ಎಲ್ಲ ಮಳ್ತಾ ಇದೆ. ನಾನು ಉಪ್ಪು ಎಲ್ಲ ಟೇಸ್ಟ್ ಮಾಡಿ ನೋಡಿದ್ದೀನಿ. ಇವಾಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಫ್ರೆಂಡ್, ನೋಡಿ ಎಲ್ಲ ಮಳ್ತಾ ಇದೆ. ಇವಾಗ ನಾವು ಕುಕ್ಕರ್ ಮುಚ್ಚಬೇಕು. ಒಂದು ಸತ ಕೆದ್ರುಬಿಟ್ಟು ಕುಕ್ಕರ್ ಮುಚ್ತಾ ಇದ್ದೀನಿ. ಇದನ್ನು 1-2 ವಿಷಲ್ ಕೂಗಿಸ್ಬೇಕು ಫ್ರೆಂಡ್ಸ್. ಬನ್ನಿ ಹೇಗಾಗಿದೆ ಅಂತ ನೋಡೋದ. ನೋಡಿ, ಜೋಸ್ತಾನಲ್ಲಿ ಮಾಡುವಂತಹ ಟೊಮೊಟೊ ಬಾತ್ ಒಂದು ಸಲ ಟ್ರೈ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ. ನಿಮ್ಮಿಂದ ನಾನು. ಆದರೆ ದಯವಿಟ್ಟು ಇದನ್ನು ಮಾಡಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಬಾಯ್.